ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾ ಇವತ್ತೆಲ್ಲದಿನಂದ್ರೆ ನಿಮ್ಗೆ ಆ ರೈಲ್ವೆ ಸ್ಟೇಷನ್ ಹೆಸರು ಓದಿ ಹೇಳಕ್ಕೆ ಒಂದು ನಿಮಿಷ ಬೇಕು. ಹೌದು, ನಾ ಇವತ್ತು ಚೆನ್ನೈ ಒಳಗಿರೋ ಪುರಚ್ಚಿ ತಲೈವರ್ ಡಾಕ್ಟರ್ MG ರಾಮಚಂದ್ರನ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ದಾಗದೀನಿ. ಹೌದು, ನಾ ಇಲ್ಲಿಂದ ಈಗ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀನಿ. ಯಾವ ಟ್ರೈನ್ ಏನು ಅಂತೇಳಿ ಎಲ್ಲ ಒಳಗೋಗಿ ಹೇಳ್ತೀನಿ. ಬರ್ರಿ, ನಾ ಅಂತೂ ಜರ್ನಿಗೆ ಎಕ್ಸೈಟ್ ಅದೀನಿ. ಹಂಗೆ ನಿಮ್ಮನ್ನು ಕಂಪ್ಲೀಟ್ ಜರ್ನಿ ಮಾಡಿಸ್ತೀನಿ. ಎಂಡ್ ಟು ಎಂಡ್ ಜರ್ನಿ ಆಯ್ತದ. ಯಾವ ಟ್ರೈನ್ ಅಂತೇಳಿ ನೀವು ಗ್ಯಾಸ್ ಮಾಡಿ ಹೇಳ್ರಿ ನೋಡೋಣ. ನೋಡ್ರಿ, ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನ ಟೈಮ್ ಆಗಾಕತ್ತೈತಿ. ಈಗ 6:42. ನನ್ನ ಟ್ರೈನ್ ಐತಿ 7:25. ಹೌದು, ನೀವೆಲ್ಲ ಗೆಸ್ ಮಾಡಿದಂಗೆ ಚೆನ್ನೈ ಇಂತ್ರ ಬೆಂಗಳೂರಿಗೆ AC ಡಬಲ್ ಡೆಕ್ಕರ್ ಟ್ರೈನಾಗ ಟ್ರಾವೆಲ್ ಮಾಡಾಕತ್ತೀನಿ. ನಾ ಇಲ್ಲಿ ತನಕ ಯಾವ ಡಬಲ್ ಡೆಕ್ಕರ್ ಟ್ರೈನಾಗೂ ಟ್ರಾವೆಲ್ ಮಾಡಿಲ್ಲ. ಚೇರ್ ಕಾರ್ ಒಳಗೆ ಟ್ರಾವೆಲ್ ಮಾಡೀನಿ, ಬಟ್ ಡಬಲ್ ಡೆಕ್ಕರ್ದಾಗ ಮಾಡಿಲ್ಲ. ಬರ್ರಿ, ಡಬಲ್ ಡೆಕ್ಕರ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ ಪೂರ್ತಿ ಟ್ರಾವೆಲ್ ಮಾಡಿ ತೋರಿಸ್ತೀನಿ ನಾನು. ನೋಡ್ರಿ, ಟ್ರೈನ್ ನಂಬರ್ ಡಿಸ್ಪ್ಲೇ ಆಗತೈತಿ 22625 ಬೆಂಗಳೂರು AC ಡಬಲ್ ಡೆಕ್ಕರ. ಪ್ಲಾಟ್ಫಾರ್ಮ್ ನಂಬರ್ 7 ಇದು ಆ್ಯಕ್ಚುಲಿ 5-6. ಪ್ಲಾಟ್ಫಾರ್ಮ್ ನಂಬರ್ 7ಕ್ಕೆ ಅಲ್ಲಿ ಫ್ರಂಟ್ ಅದ. ಆ ಕಡೆ ಹೋಗ್ಬೇಕೀಗ. ಟ್ರೈನ್ ಅನೌನ್ಸ್ಮೆಂಟ್ ಮಾಡಾಕತ್ತಾರು. ಪ್ಲಾಟ್ಫಾರ್ಮ್ ನಂಬರ್ 7 ಆಗೈತಂತ. ಇದು 8ನೇ ಪ್ಲಾಟ್ಫಾರ್ಮ. ಆಲ್ರೆಡಿ ಟ್ರೈನ್ ಬಂದು ನಿಂತೈತಿ. ನೋಡ್ರಿ, ಟ್ರೈನ್ ಆಲ್ರೆಡಿ ಬಂದೈತಿ. ಬರ್ರಿ, ಟ್ರೈನ್ ಒಳಗೆ ಎಂಟ್ರಿ ಆಗುನು. ಟ್ರೈನ್ ಒಳಗೆ ಏನೇನು ಫೀಚರ್ಸ್ ಅದಾವ ಅಂತೇಳಿ ನಾ ಇಲ್ಲಿ ತನಕ ನೋಡಿಲ್ಲ. ಫಸ್ಟ್ ಟೈಮ್ ಬರಾಕ್ತೀನಿ. ಏನೇನು ತೋರಿಸ್ತೀನಿ ನಿಮಗೂ. ಸ್ಲೈಡಿಂಗ್ ಅದ ಈಗ. ನೋಡ್ರಿ, ಟ್ರೈನಾಗ ಬಂದ ಕೂಡಲೇ ಆಲ್ರೆಡಿ ಮ್ಯಾಗ್ಝಿನ್ ಇಟ್ಟಾರ. ವಿಂಡೋ ಶೇಡ್ಸ್ ಅದಾವು. ನೋಡ್ರಿ, ಇದು ಟ್ರೈನಿಂದ ಅಪ್ಪರ್ ಡೆಕ್ಕ 2x3 ಕಾಂಬಿನೇಷನ್ದಾಗ ಐತಿ. ಕಂಪ್ಲೀಟ್ AC. ಇಲ್ಲಿ ಡಿಸ್ಪ್ಲೇ ಅದ ಒಂದು. ಬರ್ರಿ, ಹಂಗೆ ಈಗ ಲೋವರ್ ಡೆಕ್ ತೋರಿಸ್ತೀನಿ. ನೋಡ್ರಿ, ಇದು ಲೋವರ್ ಡೆಕ್ಕ. ಪ್ಯಾಸೆಂಜರ್ಸ್ ಅದಾರ, ಡಿಸ್ಟರ್ಬ್ ಮಾಡೋದು ಬೇಡ. ಸೇಮ್ ನೋಡ್ರಿ, ಲೋವರ್ ಡೆಕ್ದಾಗೂ 3x2 ಕಾಂಬಿನೇಷನ್ ಐತಿ. ನಾ ಇದನ್ನು ಪುಷ್ ಪುಲ್ ಐತೆ ಅಂತ ಮಾಡಿದ್ನಿ. ಸ್ಲೈಡ್ ಐತಿದ. ಸ್ಲೈಡ್ ಮಾಡಿದ್ರೆ ಓಪನ್ ಆಗತ್ತಾ. ನಾನು ಕೋಚ್ ಬಂದು C6. ಬರ್ರಿ, C3 ಅಂತ ಕದೀನಿ. C6ಗೆ ಹೋಗಿ ಸಿಗ್ತೀನಿ. ಇದು ನನ್ನ ಕೋಚ C6. ಈ ಟ್ರೈನ್ ಡೈಲಿ ಚೆನ್ನೈ ಸೆಂಟ್ರಲ್ಲಿ 7:25 ಬಿಟ್ಟ ಮಧ್ಯಾಹ್ನ 1:10 ಬೆಂಗಳೂರಿಗೆ ಮುಟ್ತಾನ. ಅಂದರೆ SBCಗೆ ಹೋಗತ್ತಿದೆ, ಬೆಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ಬರ್ರಿ, ಒಳಗೆ ಹೋಗ್ನು. ನನ್ನ ಸೀಟ್ ನಂಬರ್ ಲೋವರ್ 44 ಐತಿ. ಬರ್ರಿ, ಸೀಟ್ನೇ ಹೋಗಿ ಸಿಗ್ತೀನಿ. ಸ್ಲೈಡ್ ಮಾಡಿ ಹಿಡ್ಕೋಬೇಕು, ಬಿಟ್ರೆ ವಾಪಸ್ ಇದು ಬಡಿತೈತಿ. ಲೋವರ್ 44 ಬರ್ರಿ. ಇಲ್ಲದ ನೋಡ್ರಿ, ಮಿಡಲ್ ಸೀಟ ಲೋವರ್ 44. ಆಲ್ರೆಡಿ ಮ್ಯಾಗ್ಝಿನ್ ತಂದಿಟ್ಟಾರ. ಈ ಸೀಟಿನ ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ರಿಕ್ಲೈನ್ ಆಗ್ತಾವೆ. ನೆಕ್ಸ್ಟ್ ನಿಮ್ಗೊಂದು ಟ್ರೇ ಟೇಬಲ್ ಸಿಗತ್ತಿಲ್ಲ. ಅದು ಬಿಟ್ಟರೆ ಒಂದು ವಾಟರ್ ಹೋಲ್ಡರ. ಸೈಡ್ ಸನ್ವೈಸರ್ಗಳದಾವು. ಅಲ್ಲಿ ಹುಕ್ಕದಾವು, ಅವು ಮೂವ್ ಮಾಡಿ. ಇದನ್ನು ಬಿಟ್ರೆ ಪೂರ್ತಿ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ. ನೋಡ್ರಿ, ಪ್ಲಾಟ್ಫಾರ್ಮಿಗೆ ಹಚ್ಚಿ ಕುಂತಂಗೆ ಪೂರ ಕೆಳಗೆ ಅನ್ಸಾಕತ್ತೈತಿ. ಟ್ರೈನ್ ಸ್ವಲ್ಪ ಜರ್ಕ್ ಆಯ್ತು. ಈ ಟ್ರೈನಿಂದ ಕೋಚ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ 7 AC ಚೇರ್ ಕಾರ, 4 ಸೆಕೆಂಡ್ ಸಿಟ್ಟಿಂಗ್ ಇದಾವು. ಈ ಟ್ರೈನ್ ಟೋಟಲ್ 358 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಇಲ್ಲಿ ಬೆಳಗ್ಗೆ 7:25 ಬಿಟ್ಟು 1:10 KSR ಬೆಂಗಳೂರದಾಗಿರ್ತೈತಿ. ಟೋಟಲ್ ಇದು 358 ಕಿಲೋಮೀಟರ್ನ 6 ತಾಸೊಳಗೆ ಕವರ್ ಮಾಡ್ತೈತಿ. ಅಂದರೆ ಎವರೇಜ್ ಸ್ಪೀಡ್ ಹಿಡಿದ್ರು 65 km/h ಅಷ್ಟೇ ಐತಿ ಎವರೇಜ್ ಸ್ಪೀಡ. ಹಿಂಗೆ ಸೀಟ್ಗಳು ಹೆಂಗಿರ್ತಾವೆ ಅದನ್ನೊಂದು ತೋರಿಸ್ತೀನಿ ಬರ್ರಿ ನಿಮ್ಗೆ. ನಾರ್ಮಲ್ ಸೆಟ್ಟಿಂಗ್ಸ್ ಸೆಕೆಂಡ್ ಸೀಟಿಂಗ್ ಒಳಗೆ ಇದ್ದಂಗೆ ಐತಿದ. ಶತಾಬ್ದಿ ಒಳಗೆ ಅದು ಇರ್ತಾವಲ್ಲ ಆ ಟೈಪ್ ಇಲ್ಲ. 3x3 ಕಾಂಬಿನೇಷನ್ ಇದೆ. ನಾ ಜರ್ನಿ ಮಾಡಾಕ್ತಿರೋ C6 ಕೋಚ್ ಅಂತೂ ಪೂರ ಪ್ಯಾಕ್ಡ್ ಅದ. C5ದಾಗ ಒಬ್ಬರೂ ಇಲ್ಲ, ಪೂರ ಕೋಚ್ ಖಾಲಿ ಅದ. ನೋಡ್ರಿ, AC ಬಂದ್ ಮಾಡಿದ್ರು, ಯಾರೂ ಇಲ್ಲ ಅನ್ನೋ ಸಂಬಂಧ. ನಾ ಇದ್ರೊಳಗೆ ಕುಂತು TT ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಯಾಕಂದ್ರೆ ಅಲ್ಲಿ ನನಗೆ ಮಿಡಲ್ ಸೀಟ್ ಸಿಕ್ಕತಿ, ಅದು ಕಂಟೆಂಟ್ ತೋರ್ಸೋಕ್ಕಾಗೋದಿಲ್ಲ, ವಿಡಿಯೋನು ಕರೆಕ್ಟಾಗಿ ಬರೋದಿಲ್ಲ. ಸೀಟ್ ಭಾಳ ಅಂದ್ರೆ ಭಾಳ ಕಂಜೆಸ್ಟೆಡ್ ಅದಾವು, ಯಾಕಂದ್ರೆ ರಿಕ್ಲೈನರು ಅಷ್ಟು ಸಪೋರ್ಟ್ ಇಲ್ಲ. ನೋಡೋಣ ಬರ್ರಿ ಈಗ ಹೆಂಗೈತಿ ಜರ್ನಿ, ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಅನ್ಸತ್ತೆ ಅಂತೇಳಿ. ನೋಡ್ರಿ ಟೈಮ್ ಆಗತೈತಿ ಈಗ 7:15. ಈ ಟ್ರೈನ್ ಡಿಪಾರ್ಟ್ ಆಗೋಕ್ಕಿನ್ನ 10 ನಿಮಿಷ ಐತಿ. ಈ ಟ್ರೈನ್ನಾಗ ಆನ್ ಬೋರ್ಡ್ ಕೇಟ್ರಿಂಗ್ ಐತಿ, ಬಟ್ ಟಿಕೆಟ್ನಾಗ ಇನ್ಕ್ಲೂಡ್ ಇಲ್ಲ. ಟಿಕೆಟ್ ಬುಕ್ ಮಾಡೋ ಮುಂದೆ ಕೇಟ್ರಿಂಗ್ ಚಾರ್ಜಸ್ ಆಪ್ಟ್ ಮಾಡೋದು ಮೆನು ಏನು ತೋರಿಸ್ಲಿಲ್ಲ. ಇದು ಪ್ಯಾಂಟ್ರಿ ಏನಿಲ್ಲ, ಸೈಡ್ ಪ್ಯಾಂಟ್ರಿನ ಐತಿ, ಎಲ್ಲ ಲೋಡ್ ಮಾಡ್ಯಾರ. ಈಗ ಬ್ರೇಕ್ಫಾಸ್ಟ್ ಅಷ್ಟೇ ಸಿಗತ್ತೆ ಇದ್ರೊಳಗೆ, ಏನೇನು ಸಿಗತ್ತೆ ಅಂತೇಳಿ ಸಾಧ್ಯ ಆದ್ರೆ IRCTC ಮೆನು ಪ್ರಕಾರ ರೇಟ್ ಇದ್ರೆ ಅಷ್ಟೇ ತೊಗೊಂಡು ತೋರಿಸ್ತೀನಿ, ಇಲ್ಲಾಂದ್ರೆ ತೋರ್ಸಂಗಿಲ್ಲ. ಆಗತೈತಿ ಈಗ 7:24 ಕರೆಕ್ಟ್ ಟೈಮಿಗೆ ಡಿಪಾರ್ಚರ್ ಹಾಕಲ್ಲ ತೋರಿಸ್ತೀನಿ ಬಿಡಿ. ಡಿಪಾರ್ಚರ್ ಏನು 1 ನಿಮಿಷ ಐತಿ ಡಿಪಾರ್ಚರ್ದಾಗ. ಲೇಟ್ ಆದ್ರೆ ಇನ್ನೂ ಮಂದಿ ಓಡೋಡಿ ಬರಾಕತ್ತಾರ. ವಿಜಲ್ ಆಯಿತು, ಕರೆಕ್ಟ್ ಟೈಮಿಗೆ ಡಿಪಾರ್ಟ್ ಆಗತ್ತೆ ಅನ್ಸತ್ತಿದ. ಬರ್ರಿ 2 ನಿಮಿಷ ಡಿಲೇ ಆಗಿ 7:27 ಟ್ರೈನ್ ಹಾಂಕ್ ಮಾಡಿದ. ಸದ್ಯ ಡಿಪಾರ್ಟ್ ಆಗತ್ತೀನಿ ಟ್ರೈನ್. ಬರ್ರಿ ಡಿಪಾರ್ಚರ್ ತೊಗೊಂಡ. ಎಲೆಕ್ಟ್ರಿಕಲ್ ಲೋಕೋ ಐತಿ, ಫುಲ್ ಟ್ರ್ಯಾಕ್ಷನ್ದಾಗ ಹೋಗ್ಕಣಿವ. ಫೈನಲಿ 2 ನಿಮಿಷ ಡಿಲೇ ಆಗಿಬಿಟ್ಟ. MGR ಚೆನ್ನೈ ಸೆಂಟ್ರಲ್ ಆಗನ. ಇದ್ರ ನೆಕ್ಸ್ಟ್ ಸ್ಟೇಷನ್ ಬಂದು ಅರಕ್ಕೋನಂ ಜಂಕ್ಷನ್. ನಾನು ಲಾಸ್ಟ್ ವಿಡಿಯೋದಾಗ ನೈಟ್ ಬೆಳಿಗ್ಗೆ ಬಂದಿದ್ದೆ, ವ್ಯೂವ್ಸ್ ಏನೂ ತೋರ್ಸೋಕ್ಕಾಗಿರಲಿಲ್ಲ. ಈಗ ಬರ್ರಿ ಯಾವ ಜಂಕ್ಷನ್ನು ಯಾವ ಸ್ಟೇಷನ್ನು ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟ್ ಜರ್ನಿ ತೋರಿಸ್ತೀನಿ, ಎಂಡ್ ಟು ಎಂಡ್. MGR ಚೆನ್ನೈ ಸೆಂಟ್ರಲ್ ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ. ಲೈಟಾಗಿ ಮಳಿನೂ ಬರಾಕತ್ತೈತೆ ನೋಡ್ರಿ. ನಾ ಬೆಳಿಗ್ಗೆ ಬಂದಾಗೂ ಮಳೆ ಇತ್ತು, ಈಗೂ ಮಳೆ ಅದ. ನೋಡ್ರಿ ಬರ್ರಿ ಯಾವಾರ ಪ್ಯಾರಲ್ ರನ್ ಸಿಗ್ತಾವನಂತ ನೋಡ್ರಿ. ಸ್ಟೇಷನ್ ಹೆಸರು ನೋಡ್ರಿ, ಪುರಚ್ಚಿ ತಲೇವರ್ ಡಾಕ್ಟರ್ MG ರಾಮಚಂದ್ರನ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತೇಳಿ. ಅದಿನ MG ಓದಿದ್ರೆ ಇನ್ನೂ ಲಾಂಗ್ ಆಕತಿ, ಅದಕ್ಕೆ ಕಷ್ಟ ಬರ್ದಾರ. ಇದು ಇಂಡಿಯಾಸ್ ಲಾಂಗೆಸ್ಟ್ ನೇಮ್ಡ್ ರೈಲ್ವೆ ಸ್ಟೇಷನ್ ಇದೆ. ಟೋಟಲ್ 57 ಲೀಟ್ರ್ ಅದಾವಂಥ ಹೆಸರಿನಾಗ. ನೋಡ್ರಿ ಇನ್ನೊಂದು ಯಾವುದೇ ಪ್ಯಾರಲರ್ ಹೊಂಟೈತಿ. MGR ಚೆನ್ನೈ ಸೆಂಟ್ರಲ್ ವಿಜಯವಾಡ ಅದ, ಶತಾಬ್ದಿ ಅದ. ಭಾಳ ಹಳೇದು ಮದ್ರಾಸ್ ರೈಲ್ವೇಸ್ನವ್ರದ್ದು, ಭಾಳ ಹಳೆ ರೈಲ್ವೆ ಸ್ಟೇಷನ್ ನೋಡ್ರಿ. ಎಲ್ಲ ಹಂಗಂಗೆ ಅದಾವು, OHT ಕೇಬಲ್ಸು ವೈರ್ಸ್ ಎಲ್ಲ. ಭಾಳ ನ್ಯಾರೋ ಪ್ಯಾಸೇಜ್ ಐತಿ ಇದ್ರದ. ನೋಡ್ರಿ ಚೆನ್ನೈ ಸೆಂಟ್ರಲ್ದ ಔಟ್ರ. ಆ ವಿಜಯವಾಡ ಶತಾಬ್ದಿ ಆಲ್ರೆಡಿ ಓವರ್ಟೇಕ್ ಮಾಡಿ ಹೋತ್ ನಮ್ಮನ್ನ. ಅದು ಆ್ಯಕ್ಚುಲಿ ಓವರ್ಟೇಕ್ ಮಾಡತ್ತೆ ಅನ್ಸುತ್ತೆ. ಹೌರಾದಿಂದ ಬಂದಿದ್ದ ಗಾಡಿ ಹೌರಾ ಶಾಲಿಮಾರ್ ಚೆನ್ನೈ ಎಕ್ಸ್ಪ್ರೆಸ್ ಇಲ್ಲೇ ಔಟ್ರದಾಗ ನಿಂತೈತಿ. ಪ್ಲಾಟ್ಫಾರ್ಮ್ ಖಾಲಿ ಇರ್ಲಿಕ್ಕಿಲ್ಲ ಮೇ ಬಿ. ನೋಡ್ರಿ ಡಬಲ್ ಡೆಕ್ಕರಿಂದ ವ್ಯೂ. ಶಾರ್ಪ್ ಟರ್ನಿಂಗ್ದಾಗ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇನ್ನೂ ವ್ಯೂ ಭಾರಿ ಮಸ್ತ್ ಬರ್ತೈತಿ. ಇನ್ನೊಂದು ಸ್ವಲ್ಪ ಸನ್ರೈಸ್ ಆಗಲಿ ತೋರಿಸ್ತೀನಿ. ನೈಟ್ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಡೆಸ್ಟಿನೇಷನ್ ತೋರ್ಸೋಕ್ಕಾಗಿದ್ದಿಲ್ಲ. ಬರ್ರಿ ಈಗ ನಾವು ಹಂಗೆ ಹೊಂಟಿವಿ. ಆ ಡೆಸ್ಟಿನೇಷನ್ ಯಾವುದಂದ್ರೆ ವಂದೇ ಭಾರತ್ ರೇಕ್ಗಳೆಲ್ಲ ತಯಾರಾಗುವಂಥ ಫ್ಯಾಕ್ಟ್ರಿ ಹೌದ್ರಿ. ICF ಚೆನ್ನೈ ಇಂಟಿಗ್ರಲ್ ಗ್ರೋತ್ ಫ್ಯಾಕ್ಟ್ರಿ ಬಾಜುನ ಹಾಶ್ ಹೋಗತ್ತಿ ಟ್ರೈನ್. ಅದ್ರ ಮ್ಯಾಗ ಸಾಕಷ್ಟು ಡಾಕ್ಯುಮೆಂಟ್ರಿಗಳದಾವು. ನೀವು ಇಂಡಿಯನ್ ರೈಲ್ವೆ ವೆಬ್ಸೈಟ್ನಾಗ, ಇಂಡಿಯನ್ ರೈಲ್ವೆ ಯೂಟ್ಯೂಬ್ ಚಾನಲ್ನಾಗ ಹೋಗಿ ನೋಡ್ಬೋದು ವಂದೇ ಭಾರತ ರೇಕ್ ಹೆಂಗೆ ತಯಾರಾಗತ್ತೆ ಅಂತೇಳಿ. ಆಲ್ಮೋಸ್ಟ್ ಆಲ್ ಈಗ ರೆಡಿ ಆಗುವಂಥ ಎಲ್ಲ LHB ಕೋಚ್ಗಳು ಅಲ್ಲೇ ರೆಡಿ ಆಗಕತ್ತಾವ ಈಗ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ ಒಳಗೆ. ನೋಡ್ರಿ ಲೋಕಲ್ ಸ್ಕಿಪ್ ಮಾಡಾಕತ್ತೈತಿ. ಪೆರಂಬೂರ್ ನೋಡ್ರಿ ಇದ, ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲಿ ಪೆರಂಬೂರ್ಕ. ನೋಡ್ರಿ ಈಗೇನು ಹೋಗಾಕ್ತಿವಲ್ಲ ಇದೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈ. ಇಲ್ಲೇ ತಯಾರಕ್ಕಾವ ಎಲ್ಲ LHB ರೇಕ್ಸು ಮತ್ತು ವಂದೇ ಭಾರತ್ ರೇಕ್ಗಳೆಲ್ಲ. ಇದ ನೋಡ್ರಿ ಇಲ್ಲೇನು ನೋಡಾಕ್ತಿರಲ್ಲ ಇದ ನೀವು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಅದ ಒಳಗೆ. ಅಲ್ಲಿ ಬರ್ದಾರ ನೋಡ್ರಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಅಂತೇಳಿ.
ಸ್ಪೀಡ್ನಾಗ 110 ಸ್ಪೀಡ್ನಾಗ ಹೊಂಟಾನೀಗ ನೋಡ್ರಿ. ಯಾವುದೊಂದು ಲೋಕಲ್ ಹೊಂಟತಿ. ಜಬರ್ದಸ್ತ್ ಸ್ಕಿಪ್ಸು ಓವರ್ಟೇಕ್ಸು ಸಿಗ್ತಾವೆ ನಿಮಗೆ ಈಗ. ನೋಡ್ರಿ ಅದು ಆಗ್ಬಿಡ್ತಾನೆ ಇನ್ನೊಂದು ಯಾವುದೋ ಲೋಕಲ್ ಬಂತ ನೋಡ್ರಿ. ಡಬಲ್ ಡೆಕ್ಕರ್ ಟ್ರೈನ್ಯಾಗ ಏನು MRP ಐತ್ಲ ಅದನ್ನ ಸೆಲ್ ಮಾಡಾಕತ್ತಾರ. ವಾಟರ್ಗೆ 15 ರೂಪಾಯಿ ಅಷ್ಟೇ ತೊಗೊಂಡ್ರೆ ಇಂಥದ್ದು ಮಾಡಿದ್ರೆ ನಾ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ದವ್ರು ಸೆಲ್ಯೂಟ್ ಮಾಡ್ತೀನಿ. ಯಾಕಂದ್ರೆ ಎಲ್ಲ ಕಡೆ ಇದೇ ಮೇಂಟೈನ್ ಆಗಬೇಕು. TT ಅವರು ಬಂದಿದ್ರು. TT ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಏನು C5ದಾಗ ಕುಂದಿರ್ತೀನಿ ಅಂದ್ರೆ ಆಯ್ತು ಹೋಗಿ ಕುಂದ್ರಿ, ಅಪ್ಪರ್ದಾಗ ಕುಂದ್ರಿ ಅಂದರು. C5 ಪೂರ ಖಾಲಿ ಐತಿ. ಬರ್ರಿ ಇಲ್ಲೊಂದು ಕಡೆ ಕುಂತ ಕಂಪ್ಲೀಟ್ ಜರ್ನಿ ತೋರಿಸ್ತೀನಿ. ನನಗೂ ಅಷ್ಟೇ ಬೇಕಾಗಿತ್ತು. ವಿಂಡೋ ಶೀಟ್ ಸಿಕ್ಕೈತೆ, ಖಾಲಿ ಅದ. ಇಲ್ಲಿ ಪೂರ್ತಿ ಕೋಚ ಖಾಲಿ ಅದ. ಇದು ನೋಡ್ರಿ ಡಬಲ್ ಡೆಕ್ಕರ್ ಟಾಪ್ ವ್ಯೂ ಇದೆ. ಟ್ರ್ಯಾಕ್ ಹೆಂಗೆ ಕಾಣಿಸತ್ತೆ ನೋಡ್ರಿ ಪೂರ್ತಿ ಡೌನಿಗೆ. ಆಮೇಲೆ ಸ್ಟೇಷನ್ ಅಪ್ರೋಚ್ ಆಗೋಕ್ಕಿಂತ ಮುಂಚೆನ ನಾನು ಲೋವರ್ ಡೆಕ್ಕರ್ದಾಗ ಕುಂದಿರ್ತೀನಿ. ಅಂದ್ರೆ ಕೆಳಗಡೆ ಈಗ ಅಪ್ಪರ್ ಡೆಕ್ನಾಗ ಅದೀನಿ, ಲೋವರ್ ಡೆಕ್ನಾಗ ಕುಂತ ಕರೆಕ್ಟ್ ಪ್ಲಾಟ್ಫಾರ್ಮಿಗೆ ಇನ್ನೇನು ಕೈ ಹತ್ತತನ ವಿಂಡೋ ಇದ್ರೆ ಪ್ಲಾಟ್ಫಾರ್ಮಿಗೆ ಕರೆಕ್ಟ್ ಕೈ ಹತ್ತತ್ತೆ ಅನ್ನೋ ಥರ ಐತಿ. ಮುಂಬೈದಾಗ ಒಂದು ಟ್ರೈನ್ ಐತಿ ಸೆಕೆಂಡ್ ಸೀಟಿಂಗ್ ನಾನ್ ಎ ಸಿ ಅದ. ಅದು ಡಬಲ್ ಡೆಕ್ಕರ್ ಐತಿ. ಅದು ಯಾವ ಟ್ರೈನ್ ಅಂತೇಳಿ ನಮ್ಮ ವ್ಯೂವರ್ಸ್ ಯಾರು ನೋಡಾಕ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ವಾಯ್ಸ್ ಸ್ವಲ್ಪ ಸ್ಲೋ ಬರ್ತೈತಿ, ಯಾಕಂದ್ರೆ ಪ್ಯಾಸೆಂಜರ್ಸ್ ಅದಾರ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಈ ಟ್ರೈನಾಗ ಏನು ಮಿಸ್ಸಿಂಗ್ ಅಂದರೆ ಟಿಕೆಟ್ನಾಗ ಕೇಟ್ರಿಂಗ್ ಬುಕ್ ಮಾಡೋದೊಂದು ಇಡಬೇಕಿತ್ತು. ಮತ್ತು ಇನ್ನೊಂದು ಇಲ್ಲಿ ಪೂಟ್ ಲಿವರ್ ಒಂದಿಲ್ಲ. ಪೂಟ್ ಲಿವರ್ ಒಂದಿದ್ರೆ ಮಸ್ತ್ ಆಗಿತ್ತು. ರಿಕ್ಲೈನ್ ಯಾಕಂದ್ರೆ ಸ್ವಲ್ಪ ಆಗತ್ತೆ ನೋಡ್ರಿ. OHT ವೈರ್ ಎಷ್ಟು ಸಮೀಪ ಕಾಣುತ್ತೆ, ಯಾಕಂದ್ರೆ ಅಷ್ಟು ಅಪ್ಪರ್ ಡೆಕ್ನಾಗ ಇರೋದ್ರಿಂದ. ಈ ಸೆಕ್ಷನ್ನ 130ಗೆ ಡಿಸೈನ್ ಮಾಡ್ಯಾರ ಅನ್ಸುತ್ತೆ, 130ಗೆ ಓಪನ್ ಇಟ್ಟಾರ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ನೋಡ್ರಿ ಕ್ರ್ಯಾಶ್ ಬ್ಯಾರಿಯರ್ ಅಲ್ಲ, ಅದು ಆ್ಯಕ್ಚುಲಿ ಕ್ಯಾಟಲ್ ಬ್ಯಾರಿಯರ್. ಹಸು ಎತ್ತ ಏನರ ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಒಳಗೆ ಬರ್ಬಾರ ಅಂತೇಳಿ ಬ್ಯಾರಿಯರ್ ಹಾಕ್ಯಾರ ಅವನ್ನ. ನೋಡ್ರಿ ಟ್ರೈನ್ ಈಗ ಅರಕೋನಂ ಜಂಕ್ಷನ್ಗೆ ಬಂತ. ಇದು ಈ ಟ್ರೈನಿನ ಫಸ್ಟ್ ಆಫಿಷಿಯಲ್ ಹಾಲ್ಟ. 8:18ಕ್ಕೆ ಬರಬೇಕಿತ್ತು, 8:33ಕ್ಕೆ ಬಂದೈತಿ. 15 ನಿಮಿಷ ಡಿಲೇ ಆಗಿ ಬಂದೈತಿ ಟ್ರೈನ್. ಈ ಟ್ರೈನಿನ ಫಸ್ಟ್ ಅಫಿಷಿಯಲ್ ಹಾಲ್ಟ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದೈತಿ. ಆಲ್ರೆಡಿ ಸಿಗ್ನಲ್ ಆಯ್ತು. ಬರ್ರಿ ಡಿಪಾರ್ಟ್ ಆಗತ್ತಾ, ಬರ್ರಿ ಟ್ರೈನ್ ಡಿಪಾರ್ಟ್ ಆಗತ್ತಿ. ನಾನು ಹಿಂಗೆ ಲೋವರ್ ಡೆಕ್ ತೋರಿಸ್ತೀನಿ ಅಂದಿದ್ದೀನಿ, ಲೋವರ್ ಡೆಕ್ ತೋರಿಸ್ತೀನಿ ಬರ್ರಿ. ಈಗ ಪೂರ್ತಿ ಲೋವರ್ ಡೆಕ್ ಅಂತರೂ ಪ್ಲಾಟ್ಫಾರ್ಮಿಗೆ ಕೈ ಹಚ್ಚಿದಂಗೆ ಇರುತ್ತೆ. ಇಲ್ಲಿ ನೋಡ್ರಿ ಕೈ ಇಲ್ಲೇ ಅದ, ಪ್ಲಾಟ್ಫಾರ್ಮ್ ಇಲ್ಲೇ ಅದ. ಪೂರ್ತಿ ಪ್ಲಾಟ್ಫಾರ್ಮಿಗೆ ಹಚ್ಚಿದಂಗೆ ಇರ್ತೈತಿ ಇದು ಲೋವರ್ ಡೆಕ್ ಕಂಪ್ಲೀಟ. ಅರಕೋನಂ ಜಂಕ್ಷನ್ ಈಗ ಡಿಪಾರ್ಟ್ ಆದ ಟ್ರೈನ್. ಅರಕೋನಂ ಆದಿಂದ ಇದ್ರ ನೆಕ್ಸ್ಟ್ ಅಫಿಷಿಯಲ್ ಹಾಟ್ ಬಂದು ಕಟ್ಪಾಡಿ ಜಂಕ್ಷನ್ಗೆ. ಕಟ್ಪಾಡಿ ಜಂಕ್ಷನ್ ಟೈಮ್ ಇರೋದು ಬೆಳಗ್ಗೆ 9:08 ಆದರೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತಾ ನೋಡೋಣ ಬರ್ರಿ. ನೋಡ್ರಿ ಪೂರ್ತಿ ಪ್ಲಾಟ್ಫಾರ್ಮ್ನಾಗ ಹೋದಂಗೆ ಐತಿ ಟ್ರೈನ್. ಇದು ಈ ಟ್ರೈನಿನ ಲೋವರ್ ಡೆಕ್. ನೋಡ್ರಿ ಟ್ರೈನ್ ವಿಂಡೋಕ್ಕೂ ಪ್ಲಾಟ್ಫಾರ್ಮಿಗೆ ಎಷ್ಟು ಗ್ಯಾಪ್ ಐತಿ. ಇಷ್ಟ ಗ್ಯಾಪ್ನಾಗೆ ಇದನ್ನು ಡಿಸೈನ್ ಮಾಡಿ ಹೊಡಿತಾರೆ. ಆಲ್ಮೋಸ್ಟ್ ಅಲ್ಲಿ 1-1.5 ಇಂಚ್ ಅಷ್ಟೇ ಗ್ಯಾಪ್ ಐತಿ. ಒಂದೊಂದು ಕಡೆ 1 ಇಂಚ್ ಅಷ್ಟೇ ಬರ್ತೈತೆ. ಅದು ಭಾಳ ನಾರೋ ಗ್ಯಾಪ್ ಕೊಟ್ಟಾನ. ಬರೀ ಕಟ್ಪಾಡಿ ಅರಕೋನಂ ಡಿಪಾರ್ಟ್ ಆದೀವಿ. ನೆಕ್ಸ್ಟ್ ಕಟ್ಪಾಡಿ ಜಂಕ್ಷನ್ದಾಗ ಬಂದು ಸಿಗ್ತೀನಿ ನಾನು. ಟೈಮ್ ಆಗಾಕತ್ತೈತಿ ಈಗ 9:08. ಟ್ರೈನ್ ಈಗ ಆಲ್ರೆಡಿ ಕಟ್ಪಾಡಿ ಜಂಕ್ಷನ್ಗೆ ಬರಬೇಕಿತ್ತು, ಆದರೆ 20 ಮಿನಿಟ್ಸ್ ಡಿಲೇ ಅದಾನ. 9:08 ಬದಲಿ 9:28ಕ್ಕೆ ಬರ್ತದೆ ಅಂತ ತೋರ್ಸಕತ್ತೈತಿ ನೋಡ್ರಿ. 20 ಮಿನಿಟ್ಸ್, ಯಾಕಂದ್ರೆ ಅಲ್ಲಿ ಕಟ್ಪಾಡಿ ಜಂಕ್ಷನಿಂದ ಮೇಂಟೆನೆನ್ಸ್ನೇ ಆಗ್ತಿತ್ತು. ಟ್ರೈನ್ ಭಾಳ ಸ್ಲೋ ಓಡೋದಿತ್ತು. 5 km/h 10 km/h ಮೇಲೆ ಹೋಗೇ ಇಲ್ಲ. ಅದ್ರ ಒಳಗೆ ರನ್ನಿಂಗ್ ಮಾಡ್ಯಾರ ಟ್ರೈನ್. ಇಷ್ಟೊತ್ತನ ಅಪ್ಪರ್ ಡೆಕ್ ತೋರ್ಸಕತ್ತಿದ್ನಿ, ಲೋವರ್ ಡೆಕ್ ತೋರಿಸ್ತೀನಿ ಬರ್ರಿ. ಅಪ್ಪರ್ ಡೆಕ್ಕಿನ ವ್ಯೂ ನೋಡಿ ನಿಮಗೂ ಬೇಸರಾಗಿರ್ಬೇಕು. ಲೋವರ್ ಡೆಕ್ಕಿಂದ ನೋಡ್ರಿ ಈಗ ಪೂರ್ತಿ ಸನ್ಲೈಟ್ ಬಂದೈತಿ. ಹೊರಗೆ ಟ್ರೈನ್ ವ್ಯೂ ತೋರಿಸ್ತೀನಿ. ನೋಡ್ರಿ ಕೋಚ್ ಅಟೆಂಡೆನ್ಸ್ ಬಂದಿದ್ರು, ನನ್ನಂತ ಫೀಡ್ಬ್ಯಾಕ್ ತೊಗೊಂಡ್ರು ಕ್ಲೀನಿಂಗ್ ಬಗ್ಗೆ. ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಐತೆ ಅಂತ ಹೇಳಿದ್ನಿ.
ಕ್ಲೀನಿಂಗ್, ಯಾಕಂದ್ರೆ ಹಾಫ್ ಆನ್ ಅವರ್ಗೆ ಬಂದೊಂದು ಕ್ಲೀನ್ ಮಾಡಿ ಹೊಂಟಾರ ನೋಡಿರಿ. ಟ್ರೈನ್ ಫುಟ್ ನೋಡಿರಿ, ಫ್ಲೋರ್ ನೋಡಿರಿ ಎಷ್ಟು ಕ್ಲೀನ್ ಅದ. ಯಾಕಂದ್ರೆ ಸ್ವಲ್ಪ ಡಸ್ಟ್ ಬಿದ್ದರೆ ಅವರೇ ಕೇಳಾಕತ್ತಾರೆ ನಿಮ್ಮ ಹತ್ರ ಏನಾರ ಗಾರ್ಬೇಜ್ ಇದ್ರೆ ಕೊಡ್ರಿ, ಟೀ ಕಪ್, ವಾಟರ್ ಬಾಟ್ಲ ಎಂಟಿ ಇದ್ರೆ ಕೊಡ್ರಿ ಅಂತ ಕೇಳಿ ಹೊಂಟಾರ. ಇದಿರಬೇಕು. ಅವ್ರು ಕೇಳೋಕ್ಕಿಂತ ನೀವು ಹೋಗಿ ಅದನ್ನು ಡಸ್ಟ್ಬಿನ್ನಾಗ ಹಾಕಿದ್ರೆ ಇನ್ನೂ ಒಳ್ಳೇದು. ನಾವು ಕ್ಲೀನ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಇನ್ಯಾರು ಕ್ಲೀನ್ ಮೇಂಟೈನ್ ಮಾಡ್ತಾರೆ? ಸ್ವಚ್ಛ ಮಾಡೋರು ಎಷ್ಟೊಂದು ಸ್ವಚ್ಛ ಮಾಡ್ತಾರೆ. ಅದೊಂದು ಶತಾಬ್ದಿ ಸ್ಕಿಪ್ ಆಯ್ತು. ಕ್ಲೀನಿಂಗ್ ಸ್ಟಾಫ್ ಬಂದಿದ್ರು, ನಾನು ನನ್ನ ಒಪಿನಿಯನ್ ಕೇಳಿದರು, ಹೇಳಿನಿ, ಮತ್ತು ನಾನು ಫೀಡ್ಬ್ಯಾಕ್ ತೊಗೊಂಡ್ರು. ನಾನು ಅಂತೂ ಎಕ್ಸಲೆಂಟ್ ಕೊಟ್ಟೀನಿ. ಯಾಕಂದ್ರೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ರಂದ್ರೆ ಎಕ್ಸಲೆಂಟ್ ಕೊಡಬೇಕಾ. ಫೈನಲಿ 25 ನಿಮಿಷ ಡಿಲೇ ಆಗಿ ಟ್ರೈನಿಗೆ ಕಟ್ಪಾಡಿ ಜಂಕ್ಷನ್ ಬರಾಕತೈತಿ. ಯಾವುದೋ ಒಂದು ಟ್ರೈನ್ ಓವರ್ಟೇಕ್ ಮಾಡಾಕತೈತಿ ನಮ್ಮನ್ನ. ಹಟಿಯಾ ಎರ್ನಾಕುಲಮ್ ಅದ ಹೋಗಿದ್ದೀಗ. ಹಟಿಯಾದಿಂದ ಬಂದು ಈಗ ಎರ್ನಾಕುಲಮ್ ಕೊಂಡದೀಗದ. ಅಲ್ಲಿ ಮುಂದೆ ಕಾಣೋದ ಕಟ್ಪಾಡಿ ಜಂಕ್ಷನ್. 9 ಗಂಟೆ 8 ನಿಮಿಷಕ್ಕೆ ಕಟ್ಪಾಡಿ ಜಂಕ್ಷನ್ಗೆ ಬರಬೇಕಿತ್ತು, ಆದರೆ ಡಿಲೇ ಅದಾನ ನೋಡ್ರಿ. ಟ್ರೈನಿಗೆ ಕಟ್ಪಾಡಿ ಜಂಕ್ಷನ್ಗೆ ಎಂಟ್ರಿ ಆಗತ್ತೆ. ನೋಡ್ರಿ ಇಲ್ಲಿ ಕಡೆಯಿಂದ ಒಂದು ಲೈನ್ ಶ್ರೀಪುರ ಪಲ್ಲಿಗೆ ಹೋಗತಿ. ಶ್ರೀಪುರ ಹೋಗಲು ಇಲ್ಲಿ ಇಳಿಯಬೇಕು ಅಂತೇಳಿ ಹಾಕ್ಯಾರಲ್ಲ. ಈ ಕಡೆಯಿಂದ ಒಂದು ಲೈನ್ ಶ್ರೀಪುರಕ್ಕೆ ಹೋಗತ್ತ. ಒಂದಿಷ್ಟು ಜನ ನೋಡಿ ಕೆಳಗೂ ಐತಲ್ಲ, ಇದಕ್ಕೆ ಸೀಟ್ ಏನಾಕತ್ತಾರೆ. ಯಾಕಂದ್ರೆ ಡಬಲ್ ಡೆಕ್ಕರ್ ಅಲ್ಲ, ಫ್ರಂಟ್ ಇದ್ದದ್ದು ಬೇರೆ, ಕೆಳಗಿದ್ದು ಕೆಳಗೆ ಬಂದಿದ್ದೈತಿ. ಫೈನಲಿ 22 ಮಿನಿಟ್ಸ್ ಡಿಲೇ ಆಗಿ ಬಂದಾನ ಕಟ್ಪಾಡಿ ಜಂಕ್ಷನ್ಕ. ಇಲ್ಲಿ 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ್ ಐತೆ. ಅದ್ರದ್ದು ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ದಾಗ ಕೋಚ್ ಭಾರಿ ಅಂದ್ರೆ ಭಾರಿ ಚಂದ ಇದ್ರ ಪೇಂಟ್ ಮಾಡ್ಯಾರ. ಇಲ್ಲಿಗೆ ಟಿಗಳು ಇವರು ಕ್ರೂ ಚೇಂಜ್ ಆಗತ್ತೆ ಅನ್ಸುತ್ತೆ. ಇಲ್ಲೊಬ್ರು ಸರ್ ಬಂದು ನಿಂತಾರೆ, ಈಗ ಗೊತ್ತಿಲ್ಲ, ನೋಡಿ ಕೇಳಬೇಕು. ಆಲ್ರೆಡಿ ಸಿಗ್ನಲ್ ಆಯ್ತು, ಡಿಪಾರ್ಟ್ ಆಯ್ತು. ಇದಕ್ಕೆ ಆಟೋಮೆಟಿಕ್ ಡೋರ್ ಇದ್ರೆ ಚಲೋ ಇರ್ತಿತ್ತು. ಯಾಕಂದ್ರೆ ಒಳ್ಳೆ ಡೋರ್ ಓಪನ್ ಆಗೋದ್ರಿಂದ AC ಕೂಲಿಂಗ್ ಕಡಿಮೆ ಆಗಲ್ಲ, ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಆಗತ್ತೆ. ಅದ ಸಮಸ್ಯೆ ಇದ್ರದ. ನೋಡ್ರಿ ಇಲ್ಲೂ ಅಷ್ಟೇ ಲೋವರ್ ಡೆಕ್ನಾಗಿದೆ ನೋಡ್ರಿ. ಟೈಮ್ 9:34 ಆಗತ್ತೈತಿ. ಈಗ ಡಿಪಾರ್ಟ್ ಆಯ್ತು. ಇದು ಕಟ್ಪಾಡಿ ಜಂಕ್ಷನ್. ಎಲ್ಲ ಜನ ಅದ. ಹೊಸ್ದಾಗಿ ಬಂದವ್ರು ಯಾರು ಇದ್ರೆ, ರೆಗ್ಯುಲರ್ ಟ್ರಾವೆಲ್ ಮಾಡೋರಿದ್ರೆ ಅವ್ರು ಡಬಲ್ ಡೆಕ್ಕರ್ ನೋಡಿರ್ತಾರೆ. ಹೊಸ್ದಾಗಿ ಬಂದವರಿದ್ರೆ ಇದೇನಪ್ಪ ಕೆಳಗೊಂದು ಐತೆ ಅಂತೇಳಿ ಯಾಕಂದ್ರೆ ಈ ಥರ ಟ್ರೈನ್ ಎಲ್ಲಿ ನೋಡ್ರಂಗಿಲ್ಲ. ಇವು ಆಲ್ ಓವರ್ ಇಂಡಿಯಾದಾಗ 10-11 ಕಡೆ ಅಷ್ಟೇ ಆಪ್ರೇಟ್ ಆಕ್ಕವು. ಅದ್ರೊಳಗೆ KSR ಬೆಂಗಳೂರು ಚೆನ್ನೈ ನಡ್ಬರ್ಕ್ ಒಂದೈತಿ. ನಾ ಕಟ್ಪಾಡಿ ಒಳಗೆ ಕಾಫಿ ತರ್ಬೇಕಂತ ಹೋಗಿದ್ನಿ. ಅಷ್ಟರೊಳಗೆ ಸಿಗ್ನಲ್ ಆಗಿ ವಿಜಲ್ ಆಯ್ತು, ಕಾಫಿ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಸ್ಟೇಷನ್ ಬರೋದು ಆಂಬೂರ. ನೀವೆಲ್ಲ ಕೇಳಿರ್ಬೇಕು, ಬೆಂಗಳೂರಾಗೆಲ್ಲ ನೋಡಿರ್ತೀರಿ ಆಲ್ರೆಡಿ. ಆಂಬೂರ್ ಹಾಟ್ ದಮ್ ಬಿರಿಯಾನಿ ಅಂತ ಅದು ಅಲ್ಲಿದ. ಬರ್ರಿ ಇನ್ನೊಮ್ಮೆ ಆಂಬೂರ್ ಒಳಗೆ ಬಂದು ಸಿಗ್ತೀನಿ. ನಾಯಿನಲ್ಲಿ ಬಿರಿಯಾನಿ ಅದು ಏನು ತೊಗೊಳಂಗಿಲ್ಲ. ಕಂಪ್ಲೀಟಿಗೆ ನಾ ಟ್ರಾವೆಲ್ ಮಾಡಾಕ್ತಿದ್ದು ಹೊಸ ರೂಟ. ನಾ ಯಾವತ್ತೂ ಈ ರೂಟ್ನಾಗ ಬಂದೇ ಇಲ್ಲ, ಇದ ಫಸ್ಟ್ ಟೈಮ್ ಬರಾಕ್ತೀನಿ. ಮೈಸೂರು ಚೆನ್ನೈ ಒಂದೇ ಭಾರತ್ ಪಾಸ್ ಆತು. ಈಗ ನೋಡ್ರಿ, ಈಗ ಆಂಬೂರ್ಗೆ ಬಂದಿವಿ. ಮಂಗಳೂರು ಸೆಂಟ್ರಲ್, ಕಾಚಿಗೂಡ, ಮದುರೈ ಸ್ಕಿಪ್ ಆಗತ್ತೆ ನೋಡ್ರಿ. ಈಗ ಇದು ಆಂಬೂರ್ ರೈಲ್ವೆ ಸ್ಟೇಷನ್. ಬಟ್ ಸೊ ಆಗತ್ತೈತಿ. ನಾನಂತೂ ಟ್ರೈನಾಗ ಇಲ್ಲಿ ತನಕ ಏನೂ ತಿಂದಿಲ್ಲ. ಬರ್ರಿ ಆದ್ರೆ ಕೆಳಗೆ ಇಲ್ಲಿ ಏನಾರ ಆದ್ರೆ ತೊಗೊಂಡು ತೋರಿಸ್ತೀನಿ ನೋಡ್ರಿ. ಟ್ರೈನ್ ಈಗ ಆಂಬೂರ್ಗೆ ಬಂದೈತಿ. ನಾ ಇಲ್ಲಿ ಕಾಫಿ ತೊಗೋತೀನಿ, ಕಾಫಿ ತೊಗೊಂಡು ಸಿಗ್ತೀನಿ ಬರ್ರಿ. ಇಲ್ಲಿ ನನಗೆ ಏನೂ ತಿನ್ನಕ್ಕೆ ತೊಗೊಳೋದು ಆಗಲಿಲ್ಲ. ಟ್ರೈನ್ ಆಲ್ರೆಡಿ ಆಂಬೂರ್ ಡಿಪಾರ್ಟ್ ಆತ. ಇಲ್ಲಿ 2 ನಿಮಿಷ ಅಷ್ಟು ಅಫಿಷಿಯಲ್ ಹಾಲ್ಟ್ ಇತ್ತ. ಬರ್ರಿ ಇಲ್ಲೇ ಪ್ಯಾಂಟ್ರಿ ಒಳಗೆ ಏನಾರ ತೊಗೊಂಡು ಬರ್ರಿ. ಇಷ್ಟೊತ್ತನ ಪ್ಯಾಂಟ್ರಿ ಒಳಗೆ ಏನೂ ತೊಗೋದಿಲ್ಲ. ಈಗ 20 ರೂಪೀಸ್ ಕೊಟ್ಟು 2 ಸಮೋಸ ತೊಗೊಂಡಿನಿ. 20 ರೂಪೀಸ್ಗೆ ವರ್ತ ಒಂದು ಟೊಮೆಟೊ ಕೆಚಪ್ಪ 2 ಸಮೋಸ ಕೊಟ್ಟಾರ. ಹೊರಗಡೆ ತೊಗೊಂಡ್ರೆ ನಿಮ್ಗೆ ಸ್ಟೇಷನಾಗ 30 ರೂಪಾಯಿ ಕೊಡ್ತಾರೆ. ಪ್ಯಾಂಟ್ರಿ ಒಳಗೆ ಏನೈತಲ್ಲ, ಆ್ಯಸ್ ಇಟ್ ಈಸ್ IRCTC ಮೆನು ಪ್ರಕಾರ ಏನು ಚಾರ್ಟ್ನಾಗ ಪ್ರೈಸ್ ಐತಲ್ಲ ಅದೇ ಪ್ರೈಸಿಗೆ ಮಾರಾಕ್ತಾರೆ. ಏನೂ ಓವರ್ ಪ್ರೈಸ್ಡ್ ಇಲ್ಲ. ಡಬಲ್ ಡೆಕ್ಕರ್ AC ಒಳಗೆ. ಬರ್ರಿ ತಿಂದು ರಿವ್ಯೂ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತೇಳಿ. ಸಮೋಸ ಎಲ್ಲ ಚಲೋ ಐತಿ, ಭಾಳ ಆಯ್ಲಿ ಇಲ್ಲ. ಓಕೆ. ಟೊಮೆಟೊ ಕೆಚಪ್ ಸ್ವಲ್ಪ ಹುಳಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಬಿಸಿ ಇದ್ರೆ
ಚಲೋ ಇರ್ತೈತಿ, ಯಾಕಂದ್ರೆ ಇದ್ರೊಳಗೆ ಓವನ್ ಐತಿ, ಸ್ವಲ್ಪ ಆರೈತಿ, ಚಲೋ ಅದ ಸಮೋಸ. ನೋಡ್ರಿ ಟ್ರೈನಿಗೆ ವನಿಯಾಂಬದಿ ಸ್ಟೇಷನ್ಗೆ ಬರಾಕತ್ತೈತಿ. ಅಂಬೂರಾಗನ ನೆಕ್ಸ್ಟ್ ಬೋರ್ದ ವನಿಯಾಂಬದಿ. ಇಲ್ಲಿ 2 ನಿಮಿಷ ಅಷ್ಟು ಅಫಿಷಿಯಲ್ ಆಲ್ಟ್ ಅದ. ಟ್ರೈನ್ ಆಲ್ರೆಡಿ ಡಿಲೇ ರನ್ ಆಗತೈತಿ. ನಾ ಏನು ಹೇಳಿದ್ದೆ ಇಲ್ಲಿ ಸ್ಟೇಷನ್ ತೋರ್ಸಂಗಿಲ್ಲ, ಯಾಕಂದ್ರೆ ಅಲ್ಲಿ ಕ್ಲೀನ್ ಮಾಡಕತ್ತಾರ ವೆಂಡ್ರ್ಗಳೆಲ್ಲ. ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನೋಡ್ರಿ ಟ್ರೈನಿಗೆ ವನಿಯಾಂಬದಿ ಸ್ಟೇಷನ್ ಡಿಪಾರ್ಟ್ ಆಯ್ತು. 10:32ಕ್ಕೆ ಡಿಪಾರ್ಟ್ ಆಗತ್ತೈತಿ ಇಲ್ಲಿಂತ್ರ. ಇದಾದ ತಕ್ಷಣ ನೆಕ್ಸ್ಟ್ ಬರೋ ಸ್ಟೇಷನ್ ಜೋಲಾರ್ಪೇಟ. ಒಮ್ಮೆ ನಾ ಜೋಲಾರ್ಪೇಟೆಗೆ ಬಂದು ಸಿಗ್ತೀನಿ ಬರ್ರಿನ. ನೋಡ್ರಿ ಟ್ರೈನಿಗೆ ಜೋಲಾರ್ಪೇಟೆ ಜಂಕ್ಷನ್ಗೆ ಬಂದೈತಿ. ನೋಡ್ರಿ ಆಲ್ರೆಡಿ ಇಲ್ಲೊಂದು ಟ್ರೈನ್ ನಿಂತೈತಿ. ಕೊಯಂಬತ್ತೂರು ಚೆನ್ನೈ ಸೆಂಟ್ರಲ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದೆ. ನೋಡ್ರಿ ಈಗ ನಾವು ಅದೀವಿ ಜೋಲಾರ್ಪೇಟೆ ಜಂಕ್ಷನ್ದಾಗ. ಜೋಲಾರ್ಪೇಟೆಗೆ 10:23ಕ್ಕೆ ಬರಬೇಕಿತ್ತು, 10:44ಕ್ಕೆ ಬಂದೈತಿ. 1 ನಿಮಿಷ ಅಷ್ಟು ಹಾಲ್ಟ್ ಮಾಡಿದ್ದಿಲ್ಲ, ಆಲ್ರೆಡಿ ಸಿಗ್ನಲ್ ಆತ. ಇಲ್ಲ ಆ ಕಡೆ ಟ್ರೈನಿಗೆ ಇಂಟರ್ಸಿಟಿಗೆ ಆಗೈತದ. ಕೊಯಂಬತ್ತೂರು ಚೆನ್ನೈ ಸೆಂಟ್ರಲ್ಗೆ ಸಿಗ್ನಲ್ ಆತ, ಇದಕ್ಕೇನು ಸಿಗ್ನಲ್ ಆಗಿಲ್ಲ. ಇಲ್ಲಿ 2 ನಿಮಿಷ ಹಾಲ್ಟ್ ಐತೆ ಅನ್ಸತ್ತೆ ಇದಕ್ಕೆ. ನೋಡು ಜೋಲಾರ್ಪೇಟೆ ಆದ ತಕ್ಷಣ ನೆಕ್ಸ್ಟ್ ಬರ್ದ ಕುಪ್ಪಮ್ಮ. ಇಲ್ಲೊಂದು ದೊಡ್ಡ ಮ್ಯಾಸಿವ್ ಕರ್ವ್ ಐತಿ, ಆ ಕರ್ವ್ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡ್ರಿ ಇದ ಜೋಲಾರ್ಪೇಟೆ ಔಟ್ರದ. ಅಲ್ಲಿ ಹಟಿಯ ಅಸಮಿಟಿ ಬೆಂಗಳೂರು ಸೂಪರ್ ಫಾಸ್ಟ್ ಹೋಗ್ತದ. ಜೋಲಾರ್ಪೇಟೆ ಎದಕ್ಕೆ ಫೇಮಸ್ ಐತೆ ಅಂತೇಳಿ ನಮ್ಮ ವ್ಯೂವರ್ಸ್ ಯಾರೇ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಎಷ್ಟು ದೊಡ್ಡದೈತೆ ಬೆಟ್ಟ. ನೈಟ್ ಬಂದಾಗಿದ್ದು ಏನೂ ಕವರ್ ಮಾಡೋಕ್ಕಾಗಿರಲಿಲ್ಲ. ಜೋಲಾರ್ಪೇಟೆ ಜಂಕ್ಷನ್ ಕವರ್ ಮಾಡಿದ್ದು, ಬಟ್ ಏನೂ ಕಂಡಿರಲಿಲ್ಲ ಇದು. ಯಾಕಂದ್ರೆ ಪೂರ್ತಿ ನೈಟ್ ಆಗಿರೋದ್ರಿಂದ ಏನೂ ಓವರ್ ನೈಟ್ ಕಂಡ್ರಂಗಿಲ್ಲ. ಈಗ ಮ್ಯಾಸಿವ್ ಹಾರ್ಸ್ ಶೂ ಟೈಪ್ ಕರ್ವ್ ಐತಿಲ್ಲೇ ಪೂರ್ತಿ. ಒನ್ ಎಂಡ್ ಟು ಅನದರ್ ಎಂಡ್ ನಿಮ್ಗೆ ಟ್ರೈನ್ ಕಾಣತ್ತ. ಈ ಎಂಡಿಂದ್ರೆ ಕಂಪ್ಲೀಟ್ ಈ ಕಡೆ ಟರ್ನಾಗಿ ಲಾಸ್ಟ್ SLRD ತನ ಇದ್ರದ್ದು ಇದು ಕಾಣತ್ತ. ನೋಡ್ರಿ ಟ್ರೈನಿನ ಡೈರೆಕ್ಷನ್ ಪೂರ್ತಿ ಚೇಂಜ್ ಆಗತ್ತೆ ನೋಡ್ರಿ. ನೋಡ್ರಿ ಟ್ರೈನಿನ ಕಂಪ್ಲೀಟ್ ವ್ಯೂ ಕಾಣತ್ತೆ ನೋಡ್ರಿ. ಈಗ ನಾ ಕರ್ವ್ ಯಾಕೆ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ TT ಸರ್ ಬಂದು ಡೋರ್ನಾಗ ನಿಂತು ವಿಡಿಯೋ ಮಾಡಬೇಡ ಅಂದರು. ಹೌದು, ನೀವೇ ಯಾರು ಡೋರ್ನಾಗ ನಿಂತು ವಿಡಿಯೋ ಮಾಡಬೇಡ್ರಿ, ಯಾಕಂದ್ರೆ ಡೋರ್ನಾಗ ನಿಂತು ವಿಡಿಯೋ ಮಾಡೋದು ಅಫೆನ್ಸ್. ಅವ್ರು ಎಷ್ಟು ಸಮಾಧಾನ ತಿಳಿಸಿ ಹೇಳಿದ್ರಿಂದ ನಿನ್ನೆ ಒಬ್ರು ಬಿದ್ದು ದಿವ್ಸಕ್ಕೆ 2 ಅಥವಾ 3 ಮಂದಿ ಇಂಥ ಕೇಸ್ಗಳು ಆಗತ್ತಾವು. ಆ 3-4 ಮಂದಿಯಾಗ ನೀವು ಒಬ್ರು ಆಗಿಬಿಡ್ರಿ ಪ್ಲೀಸ್. ದಯವಿಟ್ಟು ನಿಮ್ಮ ಜೀವದ ಬ್ಯಾಗ್ ನಮ್ಗೆ ಇದೈತಿ, ದಯವಿಟ್ಟು ಒಳಗೋಗಿ ಕೂತ್ಕೋರಿ ಅಂದರು. ಅವ್ರ ಮಾತಿಗೆ ಹೊರ ಕೊಟ್ಟು ಬಂದು ನಾ ಸೀಟ್ನಾಗ ಕುಂತೀನಿ. ನೀವು ಯಾರ ಹಂಗೆ ಕೇಳಿದ್ರೆ ನೀ ಯಾರು ಅದನ್ನ ಕೇಳಕ್ಕಂತೇಳಿ ಅವ್ರ ಜೋಡಿ ದಯವಿಟ್ಟು ಜಗಳ ಆಡಬೇಡ್ರಿ. ಯಾಕಂದ್ರೆ ಅವ್ರಿಗೆ ಎಷ್ಟು ಕನ್ಸರ್ನ್ ಇರ್ತೈತಲ್ಲ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಇರ್ತೈತಿ. ಪ್ಲೀಸ್ ದಯವಿಟ್ಟು ಅವ್ರ ಜೋಡಿ ಯಾರೂ ಆರ್ಗ್ಯೂ ಮಾಡಬೇಡ್ರಿ. ಓಕೆ ಸರ್ ಅಂತೇಳಿ ನಾ ಹೇಳಿದ ಕೂಡಲೇ ಸಾರಿ ಸರ್ ಅಂತೇಳಿ ಬಂದು ಸೀಟ್ನಾಗ ಕುಂತೀನಿ. ನೋಡ್ರಿ ನಾವು ಇನ್ನೇನು ಕುಪ್ಪಮ್ ಎಂಟ್ರಿ ಹಾಕೀವಿ. ವ್ಯೂಸ್ ನೋಡ್ರಿ ಹೆಂಗದಾವ. ಈ ಪೂರ್ತಿ ಬಿಸಿಲಾಗೈತಿ. ವ್ಯೂಸ್ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ. ನಾ ಅಪ್ಪರ್ ಡೆಕ್ ಅದನ್ನೆಲ್ಲ ಅದಕ್ಕೆ ಹಿಂಗೆ ಕಾಣಕತ್ತೈತಿ. ಅದು ಲೋವರ್ ಡೆಕ್ನಾಗಿದ್ರೆ ಇನ್ನೊಂಥರ ಬೇರೆ ಕಾಣತ್ತೆ ವ್ಯೂ. ಟ್ರೈನ್ ಸ್ಲೋ ಹೋಗೋದಕ್ಕೂ ಇವು ಸಿಗೋ ಬೇರೆ ಏನೋ ಬೇಡ ಅನ್ನಿಸ್ತದ.
ಫುಲ್ ಗ್ರೀನ್ರಿ ನೋಡ್ರಿ ಫ್ರೆಂಡ್ಸ್. ಈಗ ನಾವು ತಮಿಳ್ನಾಡಿಂದ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಹಾಕೀವಿ. ಕುಪ್ಪಂ ರೈಲ್ವೆ ಸ್ಟೇಷನ್ ಬರೋದು ಆಂಧ್ರ ಪ್ರದೇಶದಾಗ. ಅಲ್ಲಿಂದ ಆಂಧ್ರ ಪ್ರದೇಶದಿಂದ ನೆಕ್ಸ್ಟ್ ನಾವು ಹೋಗೋದು ಕರ್ನಾಟಕಕ್ಕೆ. ನೋಡ್ರಿ ಈಗ ನಾವು ಬಾರ್ಡ್ರ್ ಕ್ರಾಸ್ ಅದೀವಿ. ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಆಗಿ ಈಗ ಆಂಧ್ರ ಪ್ರದೇಶ ಬಾರ್ಡ್ರಕ್ಕೆ ಎಂಟ್ರಿ ಅದೀವಿ. ಪೂರ್ತಿ ಎಲ್ಲ ಗುಡ್ಡ ಬೆಟ್ಟಗಳಿಂದ ತುಂಬೈತಿದೆ. ವ್ಯೂಸ್ ಮಾತ್ರ ಭಾರಿ ಐತಿ. ನೋಡ್ರಿ ಹಂಗೈತೆ ನೋಡ್ರಿ ವ್ಯೂ. ನೋಡ್ರಿ ಈಗ ಆಂಧ್ರದಿಂದ ನಾವು ಕರ್ನಾಟಕಕ್ಕೆ ಎಂಟ್ರಿ ಆದೀವಿ. ಆಂಧ್ರ ಕಡೆಯಿಂದ ಈ ಕಡೆ ಕುಪ್ಪಂ ಕಡೆಯಿಂದ ಬಂದರೆ ಇದು ಫಸ್ಟ್ ರೈಲ್ವೆ ಸ್ಟೇಷನ್ ಹತ್ತತ್ ನಮ್ಗೆ ಬಿಸಾನತ್ತಮ್ ಅಂತೇಳಿ. ಕಡೆ ಬಂದರೆ ಇದು ಫಸ್ಟ್ ರೈಲ್ವೆ ಸ್ಟೇಷನ್ ನಮ್ಗೆ. ಇದಾದ ತಕ್ಷಣ ನೆಕ್ಸ್ಟ್ ಬರೋದು ಬಂಗಾರಪೇಟೆ ಜಂಕ್ಷನ್ ಬರುತ್ತಿನ. ಏನು ಅಫಿಷಿಯಲ್ ಸ್ಟಾಪ್ ಇಲ್ಲ, ಬಟ್ ಜರ ಸ್ಕಿಪ್ಪಿಂಗ್ ಸ್ಟೇಷನ್ ತೋರಿಸಿದೆ ನಾನು ನಿಮ್ಗೆ. ಟ್ರೈನ್ 40 ನಿಮಿಷ ಡಿಲೇ ಆಗಿ ಬಂಗಾರಪೇಟೆ ಜಂಕ್ಷನ್ಗೆ ಬಂದೈತಿ. ಈಗ ಎಷ್ಟು ಒಂದು 10-20 ನಿಮಿಷ ಡಿಲೇ ಆಗಿ ಕವರ್ ಮಾಡ್ತಾನಂತ ಮಾಡಿದ್ದೆ, ಬಟ್ ಡಿಲೇ ಹಂಗೆ ಅದು ಎಕ್ಸ್ಟೆಂಡ್ ಆಗೈತಿ. 10 20 25 30 ಆಗಿ ಟೋಟಲಿ 40 ನಿಮಿಷ ಡಿಲೇ ಆಗಿ ಬಂಗಾರಪೇಟೆ ಜಂಕ್ಷನ್ಗೆ ಬಂದು ಫೈನಲಿ ಭಾಳ ಬೋರ್ ಅನ್ಸಾಕತ್ತೆ ಜರ್ನಿ. ಯಾಕಂದ್ರೆ ಸ್ಪೀಡು ಇಲ್ಲ ಅಷ್ಟೊಂದು, ಭಾಳ ಸ್ಲೋ ಬರ್ತಾನೆ. ಆ ಕಡೆಂತ್ರ ಬರೀ ಕೆಳಗೆ ತೋರಿಸ್ತಾನೆ. ಇಲ್ಲಿ ಅಫಿಷಿಯಲ್ಸ್ ಹಾಲ್ಟ್ ಇರೋದು 2 ನಿಮಿಷ ಬರೀ ತೋರಿಸ್ತಾನೆ, ಸ್ಟಾಪ್ ಮಾಡ್ತಾನೆ. ನೋಡೋಣ ಬರ್ರಿ. ಫೈನಲಿ 12:17ಕ್ಕೆ ಬಂಗಾರಪೇಟೆ ಡಿಪಾರ್ಟ್ ಆದ. ಈಗ ಟ್ರೈನ್ ಭಾಳ ಅಂದ್ರೆ ಭಾಳ ಲೇಟ್ ರನ್ನಿಂಗ್ ಐತಿ. ಆಲ್ರೆಡಿ 40 ನಿಮಿಷ ಲೇಟ್ ಬಂದಿದ್ದ, ಮತ್ತು ಇಲ್ಲಿ 10 ನಿಮಿಷ ಸ್ಟಾಪ. ಟೋಟಲ್ ಈಗ 50 ನಿಮಿಷ ಆಗೈತಿ. 1 ಗಂಟೆ 10 ನಿಮಿಷಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾ. ನೋಡೋಣ ಹೋಗ್ಕನಲ್ಲ ಬರ್ರಿ. ಇದಾದ ಕೂಡ ನೆಕ್ಸ್ಟ್ ಸ್ಟೇಷನ್ ಕೃಷ್ಣರಾಜಪುರಂ ಆದಿಂದ ಬೆಂಗಳೂರು ಕಂಟೋನ್ಮೆಂಟ್ ಆದಿಂದ ಸೀದಾ SBC. ಎಷ್ಟೊತ್ತಿಗೆ ಹೋಗ್ಕೊಂಡು ನೋಡಿ ಬರ್ರಿ. ನಿನ್ನೆ ಇನ್ನೊಂದು ಟ್ರೈನ್ ಚೆನ್ನೈ ಎಕ್ಸ್ಪ್ರೆಸ್ಸಿಗೆ ಹೋದಾಗ ಆ ಕಡೆ ಪ್ಲಾಟ್ಫಾರ್ಮ್ ನಿಂತಿರ್ತದ. ಇಲ್ಲಿ ಒಟ್ಟ ಟೋಟಲ್ 6 ಪ್ಲಾಟ್ಫಾರ್ಮ್ ಅದಾವ. ನೋಡ್ರಲ್ಲಿ ಬಂಗಾರಪೇಟೆ ಜಂಕ್ಷನ್ ದಾಟನ ಹೆಂಗೈತಿ ವ್ಯೂವ. ಪೂರ್ತಿ ಸಣ್ಣ ದೊಡ್ಡ ಬಂಡೆಗಳು ಅದಾವ. ಇನ್ನೇನು ಉಳ್ಳಿ ಬೀಳ್ತಾವನು ಒಂದಕ್ಕೊಂದು ತಟ್ಟು ನಿಂತಾವನ್ನ ಅವ್ರ ಗತೆನ ಅದಾವ. ಒಂದಕ್ಕೊಂದು ಜೋಡಿಸಿಟ್ಟಾರು. ಒಂದು ಕಲ್ಲು ತೆಗೆದ್ರೆ ಎಲ್ಲ ಕಲ್ಲು ಉಳ್ಳಿ ಬೀಳುವಂಗ ಅದಾವ ನೋಡ್ರಿ. ಎಷ್ಟು ಚಂದ ಐತಿ ನೋಡ್ರಿ ಅದು. ನೋಡ್ರಿ ಇಲ್ಲೊಂದು ಯಾವುದೋ ಭಾರತ್ ಗೌರವ್ ಟ್ರೈನ್ ನಿಂತೈತಿ. ಯಶವಂತಪುರ ಗಯಾ ಅಂತ ಹಾಕ್ಯಾರ ಅದ್ರ ಮ್ಯಾಗ. ಅಂದ್ರೆ ಇದು ಯಾವ್ದು ಭಾರತ್ ಗೌರವ್ ರೇಕ್ ಐತಿ. ಯಶವಂತಪುರ ಗಯಾ ಭಾರತ್ ಗೌರವ್ ದೇವನಗುಂದಿ ಔಟ್ರದಾಗ ಹಾಕ್ಯಾರ ನೋಡ್ರಿ. ನಾನು ಟ್ರೈ ಮಾಡಾಕ್ತೀನಿ ಭಾರತ್ ಗೌರವ್ ಟಿಕೆಟ್ ತೊಗೊಳಕ್ಕೆ, ಬಟ್ ಸಿಗೋಲ್ಲಾಗೈತಿ. ನನಗೆ ಯಾವ್ದಾರು ಕರ್ನಾಟಕದಿಂದ ರನ್ ಆಗೋ ಭಾರತ್ ಗೌರವ್ ಟಿಕೆಟ್ ಸಿಕ್ತಂದ್ರೆ ಡೆಫಿನೆಟ್ಲಿ ಕಂಪ್ಲೀಟ್ ಅದ್ರ ಜರ್ನಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕಾಣೋದ KGM ಇಂದ ಡೀಸೆಲ್ ಲೋಕೋ ಶೆಡ್ ಇದೆ. ಈ ಕಂಪ್ಲೀಟ್ಲಿ ಡೀಸೆಲ್ ಲೋಕೋಗಳು ಇಲ್ಲೇ KGM ರಿಪೇರ್ ಆಗ್ತಾವ, ಮೇಂಟೆನೆನ್ಸ್ ಆಗ್ತಾವ. ಇದಾದ ತಕ್ಷಣ ಇದ್ರ ಬಾಜುನ ಐತಿ ಎಲೆಕ್ಟ್ರಿಕಲ್ ಶೆಡ್. ಡೀಸೆಲ್ ಎಲೆಕ್ಟ್ರಿಕಲ್ ಎರಡು ಒಂದೇ ಕಡೆ ಅದಾವಿದ್ರು KGM ಶೆಡ್ಡಿಂದು. ಇದು ಬಾಜು ಕಾಣಾಕತ್ತೈತಿ ಸಬರ್ಬನ್ ರೈಲ್ ನಡೆಯಾಕತ್ತೈತಿ. KR2ನವ್ರು ಮಾಡಾಕತ್ತಾರೆ ಇದನ್ನ. ಬೆಂಗಳೂರು ಸಬರ್ಬನ್ ರೈಲ್ ಇದೆ. ಟ್ರೈನ್ ಫೈನಲಿ 40 ನಿಮಿಷ ಡಿಲೇ ಆಗಿ
ಕೃಷ್ಣರಾಜಪುರಂಗೆ ಬಂತು. ಟ್ರೈನ್ ಇಲ್ಲಿಗೆ ಬರಬೇಕಾಗಿತ್ತು 12:18ಕ್ಕೆ, ಈಗ ಬಂದೈತಿ 12:58 ಆಗತೈತಿ. ಕೃಷ್ಣರಾಜಪುರಂ ಇಲ್ಲಿಂದ ಯಾರು ಪ್ಯಾಸೆಂಜರ್ ಬೋರ್ಡ್ ಆಗೋದಿಲ್ಲ, ಎಲ್ಲ ಡಿಬೋರ್ಡ್ ಆಗ್ತಾರೆ. ಟ್ರೈನ್ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಬೆಂಗಳೂರು ಕ್ಯಾಂಟ್ನಾಗ ಖಾಲಿ ಆಕತ್ತಿದ್ರ. ಲಾಸ್ಟ್ ಸ್ಟೇಷನ್ ಬಂದ SBC. ಇದಾದ್ರಿಂದ 2 ಅಫಿಷಿಯಲ್ ಹಾಲ್ಟ, ಒಂದು ಬೆಂಗಳೂರು ಕ್ಯಾಂಟ, ಒಂದು SBC. ಮೂರನೇ ಪ್ಲಾಟ್ಫಾರ್ಮಿಗೆ ಬಂದೈತಿ ಕೃಷ್ಣರಾಜಪುರದಾಗ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ಯಾಸೆಂಜರ್ಸು ಇಲ್ಲೇ ಡಿಬೋರ್ಡ್ ಆದರು. ಪ್ಲಾಟ್ಫಾರ್ಮ್ ನಂಬರ್ 3 ಆಗಿರೋದು ಇದಂತ ಟ್ರೈನ್ ಬಿಟ್ರೆ ನೆಕ್ಸ್ಟ್ ಬೆಂಗಳೂರು ಕ್ಯಾಂಟ ಆದ್ರಿಂದ SBC. ಆ ಕಡೆ ಲೈನ್ ನೋಡಾಕ್ತೀರಾ, ಅದ ಲೈನ್ ಯಲಹಂಕ ಧರ್ಮವರಂ ಕಡೆ ಹೋಗುತ್ತಾ, ಗುಂತಕಲ್ ಕಡೆ ಜಂಕ್ಷನ್ಗೆ. ನೆಕ್ಸ್ಟ್ ಇನ್ನು ಬೈಯಪ್ಪನಹಳ್ಳಿ ಬರುತ್ತಾ, ಬೈಯಪ್ಪನಹಳ್ಳಿ ಸ್ಕಿಪ್ ಐತಿ. ಬೈಯಪ್ಪನಹಳ್ಳಿ ಅಂತ ಒಂದು ಲೈನ್ SMETಗೆ ಹೋಗುತ್ತಾ, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ. ನೋಡ್ರಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಅದ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಇರೋದಲ್ಲಿ ಟಿಕೆಟ್ ಆ ಕಡೆ ಕೊಡ್ತಾರೆ. ಇಲ್ಲಿ ಟೋಟಲ್ ಇರೋ 2 ಪ್ಲಾಟ್ಫಾರ್ಮ್ ಅದಾವ. ನಿಮ್ಗೆ ಆದ್ರೆ SMET ಸ್ಟೇಷನ್ ಇಲ್ಲಿಂದ ಸ್ವಲ್ಪ ಕಾಣುತ್ತೆ, ಪೂರ್ತಿ ಕಾಣಲ್ಲ, ತೋರಿಸ್ತೀನಿ ನೋಡ್ರಿ. ಈ ಲೈನ್ ಏನು ನೋಡಾಕ್ತಿರಲ್ಲ, ಹಿಂಗೆ ಸ್ಟ್ರೈಟ್ ಡೈರೆಕ್ಟ್ ಹೋದ್ರೆ SMET ಸ್ಟೇಷನ್ ಬರುತ್ತೆ. ಕಾಣೋದಿಲ್ಲ. ಟ್ರೈನ್ ಆಲ್ರೆಡಿ ಬೆಂಗಳೂರು ಕ್ಯಾಂಟಿಗೆ ಬಂತ. ಚೆನ್ನೈ ಮೈಸೂರು ಒಂದೇ ಭಾರತ್ ಬೆಂಗಳೂರು ಕ್ಯಾಂಟ್ನಾಗ ನಿಂತತಿ. ಈ ಕಡೆ ಉದ್ಯಾನ ಎಕ್ಸ್ಪ್ರೆಸ್ ನಿಂತತಿ. ಸೋಲಾಪುರ ಮುಂಬೈ ಬೆಂಗಳೂರು ಶ್ರೀ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಎರಡತ್ರದ್ದು ರೇಟ್ ಶೇರಿಂಗ್ ಐತೆ ಅನ್ಸುತ್ತೆ. ಸೋಲಾಪುರ ಬೆಂಗಳೂರು, ಮುಂಬೈ ಬೆಂಗಳೂರು ಅದು ರೇಟ್ ಶೇರಿಂಗ್ ಅದ ಇದ್ರ. ಫೈನಲಿ 15 ನಿಮಿಷ ಡಿಲೇ ಆಗಿ SBC ಸ್ಟೇಷನ್ಗೆ ಬಂತಿದ್ರಿ ಟ್ರೈನ. 1:10ಕ್ಕೆ ಬರಬೇಕಾಗಿತ್ತು, 1:25ಕ್ಕೆ ಬಂತು. ಎಷ್ಟನೇ ಪ್ಲಾಟ್ಫಾರ್ಮಿಗೆ ಹಾಕ್ತಾ ನೋಡೋಣ ಬರ್ರಿ. ಥಿಂಕ್ 1ನೇ ಪ್ಲಾಟ್ಫಾರ್ಮಿಗೆ ಬಂತು ಅನ್ಸತ್ತಿದ. ಹೌದು, ಇಲ್ಲ ಒಂದಲ್ಲ, 2ನೇ ಪ್ಲಾಟ್ಫಾರ್ಮಿಗೆ ಬಂತು. ಒಂದನೇ ಪ್ಲಾಟ್ಫಾರ್ಮ್ನಾಗ ಕರ್ನಾಟಕ ಮೇಲ್ ಎಕ್ಸ್ಪ್ರೆಸ್ ನಿಂತತಿ. ಇಲ್ಲಿ ನೋಡ್ರಿ ಭುವನೇಶ್ವರ ಬೆಂಗಳೂರು ಎಷ್ಟು ರಶ್ ಐತಿ ಜನರಲ್ ಕೋಚ. ಬರ್ರಿ ನಾ ಕೆಳಗಡೆ ಸಿಗ್ತೀನಿ. ಓದಾಕೊಂದು ಮ್ಯಾಗ್ಝಿನ್ ಕೊಟ್ಟಿದ್ರು, ಆ ಮ್ಯಾಗ್ಝಿನ್ ಮ್ಯಾಗ ಬರ್ದಾರ ನೋಡ್ರಿ, ಓದಿದಿಂದ ವಾಪಸ್ ಆ ಪೌಚ್ನಾಗ ಇಡ್ರಂತ. ನೀವು ಅದೆಲ್ಲ ಇಡ್ರಿ, ವಾಪಸ್ ತೊಗೊಂಡದು ಹೋಗಕ್ಕೆ ಹೋಗ್ಬೇಡ್ರಿ. ಅವನ್ನ ವಾಪಸ್ ಅಲ್ಲೇ ಪೌಚ್ನಾಗ ಪ್ಲೇಸ್ ಮಾಡೋಕ್ಕಿನಿ. 15 ನಿಮಿಷ ಡಿಲೇ ಆಗಿ ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಬಂದಾನ, ಡಬಲ್ ಡೆಕ್ಕರ. ಓವರಾಲ್ ಜರ್ನಿ ಹೇಳ್ಬೇಕಂದ್ರೆ ಜರ್ನಿ ಮಾತ್ರ ಮಸ್ತಿತ್ತು, ಆದ್ರೆ ಭಾಳ ಕಂಜೆಸ್ಟೆಡ್ ಐತಿ. ನೀವು ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋಂಗಿಲ್ಲ ಅಂದರೆ ಇದ್ರೊಳಗೆ ಟ್ರೈ ಮಾಡ್ಬೋದು, ಅಂದರೆ ಜರ್ನಿ ಮಾಡ್ಬೋದು. ಟ್ರೈ ಮಾಡಿ. ಭಾಳ ಮೆಟಲ್ ಅಂದರೆ ಮೆಟಲ್ ಪಾರ್ಟ್ಸ್ ಯೂಸ್ ಮಾಡ್ರು. ವಾಟರ್ ಬಾಟ್ಲ್ ಹೋಲ್ಡರು, ಲೆಗ್ಗಿಂದ ಇದಿಲ್ಲ, ಕಾಲಿಗೆ ತಲೆಗೆ ಆಗಾಗ ಭಾಳ ಬಡಿತಿರ್ತೈತೆ. ಯಾಕಂದರೆ ಹೆಡ್ ರೂಮ್ ಕಡಿಮೆ ಐತಿ ಇದ್ರೊಳಗೆ. ಈಗ ನಾ ಬಂದಿದ್ರೆ ಡಬಲ್ ಡೆಕ್ಕರ್ ಟ್ರೈನ್ ಇದು ವಾಪಸ್ 1:30ಕ್ಕೆ ವಾಪಸ್ ರಿಟರ್ನ್ ಹೋಗತ್ತೆ. ಇದು ಬಂದಿದ್ದ 1:20ಕ್ಕೆ ಬಂದೈತಿ. 10 ನಿಮಿಷ ಗ್ಯಾಪ್ನಾಗ ಇದು ವಾಪಸ್ ಹೋಗತ್ತಾ. ಬರೀ ಜಸ್ಟ್ ಇದ್ರ ಲೋಕೋ ಚೇಂಜ್ ಆಗತ್ತೆ. ಆಲ್ರೆಡಿ ಡಿಲೇ ಬಂದಿದ್ದ, ಈಗ ಡಿಲೇ ಆಗೇ ಹೋಗ ನೀವು. ಮತ್ತೀಗ ಇದ್ರದ್ದು ರೇಕ್ ಶೇರಿಂಗ್ ಐತೆ ಅನ್ಸತ್ತ ಕೊಯಂಬತ್ತೂರು ಜೋಡಿ. ಓವರಾಲ್ ಜರ್ನಿ ಮಾತ್ರ ಮಸ್ತ್ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ ಹೇಳ್ರಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾ ಇದಕ್ಕೆ ಟೋಟಲ್ ಪೇರ್ MGR ಚೆನ್ನೈ ಸೆಂಟ್ರಲ್ಲಿಂದ ಬೆಂಗಳೂರಿಗೆ AC ಚೇರ್ ಕಾರಿಗೆ 560 ರೂಪಾಯಿ ಕೊಟ್ಟಿನಿ.